ನಾನಲ್ಲೇನೋ ನೋಡಿದೆ. ನನಗೆ ಮಾತಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಪ್ಲೀಸ್ ಯಾರಾದರೂ ಹೋಗಿ ನೋಡ್ತೀರಾ? ಅಲ್ಲಿ ಏನಿದೆ ಅಂತ. ಅಲ್ಲಿ ಯಾರೋ ವಿಚಿತ್ರವಾಗಿ ಕೂಗ್ದಂಗೆ ಕೇಳಿಸ್ತು. ನಾಯಿ ಹೊಗಳ್ತಾ ಇತ್ತು. ಮರದ ಕೆಳಗೆ ಭಯ ಆಯಿತು ಅಂತ ಎದ್ದು ನಿಂತ್ಕೊಂಡೆ. ಅಲ್ಲಿ ಏನೋ ನನ್ನ ಮೈ ಮೇಲೆ ಬಿತ್ತು ಅಂತ ಕಿರ್ಚಿ ಓಡಿ ಬಂದೆ. ಹೇಳ್ತಿರೋದು ನೋಡಿದ್ರೆ ಅದೇ ಜಾಗ ಅನ್ಸುತ್ತೆ ಕಣ್ರು. ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ಪ್ರಾಣಿಗಳನ್ನ ತಂದು ಕೊಲ್ತಾರಂತೆ. ನಾನು ಒಂದ್ಸಲ ಮಧ್ಯಾಹ್ನ ಒಬ್ಬನೇ ನಡ್ಕೊಂಡು ಬರ್ತಿದ್ದೆ. ಮೈ ಮೇಲೆ ಏನೋ ಬೆಳ್ಳಗೆ ಬಿದ್ದಂಗಾಯ್ತು. ತಕ್ಷಣ ಭಯ ಪಟ್ಕೊಂಡು ಓಡ್ ಬಂದ್ಬಿಟ್ಟೆ. ಅಲ್ಲಿ ಪ್ರಾಣಿಗಳ ಆತ್ಮ ಓಡಾಡ್ತಿದೆ ಅನ್ಸುತ್ತೆ. ಮಧ್ಯರಾತ್ರಿ ಒಬ್ಬೊಬ್ರೆ ಓಡಾಡಬಾರ್ದು ಅಂತ ಅದಕ್ಕೆ ಹೇಳೋದು. ಪ್ರಾಣಿಗಳಿಗೆ ವಯಸ್ಸಾಯ್ತು ಅಂತ ಎಲ್ಲ ತಗೊಂಡ್ಬಂದು ವಿಷ ಹಾಕಿ ಕೊಲ್ತಾರಂತೆ. ಪೊಲೀಸ್ನವರು 3 ಜನರನ್ನ ಹಿಡ್ಕೊಂಡಿರೋದು. ಅವತ್ತಿಂದ ನಾನು ಆ ಪ್ಲೇಸ್ಗೆ ಹೋಗಲ್ಲಪ್ಪ. ಯಾಕೋ ನೀವು ಹೇಳ್ತೇವೆ ನೋಡ್ರೆ ಸುಳ್ಳು ಅನಿಸ್ತಿದೆ. ನಾನು ಯಾವ ದುಷ್ಟಶಕ್ತಿಗಳನ್ನೂ ನಂಬಲ್ಲ. ನಾನು ಬರೀ ದೇವ್ರನ್ನ ಮಾತ್ರ ನಂಬ್ತೀನಿ. ಏನೂ ಇಲ್ಲ, ಎಲ್ಲ ನಿಮ್ಮ ಭ್ರಮೆ ಅಷ್ಟೇ. ಭ್ರಮೆ ಅಂತೆ ಭ್ರಮೆ. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಗೊತ್ತಾಗ್ತಿತ್ತು. ನೋಡ್ರು ಹೆಂಗೆ ಮಾತಾಡ್ತಿದ್ದೇನೆ ಅಂತ. ಮಧ್ಯಾಹ್ನ ಹೋದ್ರೆ ನಿಂಗೂ ಗೊತ್ತಾಗುತ್ತೆ. ನಾನು ಹೇಳೋದನ್ನು ಯಾರೂ ನಂಬಲ್ಲ. ನಾನು ಹೇಳೋದು ಸತ್ಯ. ಅದು ವಿಚಿತ್ರವಾಗಿ ಬೆಳ್ಳಕ್ಕಿತ್ತು. ಆಯ್ತಾಯ್ತು, ಭಾರತಕ್ಕೆ ಫೋನ್ ಮಾಡಿದ್ರೆ ಎಲ್ಲ ಹೇಳ್ತಾರೆ. ಅವರು ಆ ಖಾಲಿ ಸೈಟ್ ಪಕ್ಕನೇ ಇರೋದು. ಒಂದು ನಿಮಿಷ ತಡಿ. ಅದು ಜಾಸ್ತಿ ಆಗ್ತಾನೆ. ನಿಜ ಕಣೆ. ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ನೋಡು ಕಾಲ್ ಬರ್ತಿದೆ. ಹಲೋ, ಆ ಪಾರ್ವತಿ ಭಯ ಪಟ್ಕೊಂಡಿದ್ದಾಳಲ್ವಾ? ಅಕ್ಕ, ನಿಮ್ಗೇನು ಗೊತ್ತಾಯ್ತು? ನೀವು ನೋಡಿದ್ರಾ? ನಾನು ನೋಡಿಲ್ಲಪ್ಪ. ಅಮ್ಮ ಹಾಗಂತ ಹೇಳಿದ್ರು. ಇವಳು ಅಂದರೆ ಅಕ್ಷಯ ನೋಡಿದ್ಲಂತೆ. ಇರು ಒಂದು ನಿಮಿಷ, ಅವಳಿಗೆ ಫೋನ್ ಕೊಡ್ತೀನಿ. ಹ್ಞೂ ಕಣೋ, ನಾನು ಆ ಕಡೆಯಿಂದ ಬರ್ತಾ ಇದ್ನ. ಅವಳು ಒಬ್ಬಳೇ ಆ ಕಡೆಯಿಂದ ಬರ್ತಿದ್ಲು. ನಾನು ಕರೀತಾನೆ ಇದ್ದೀನಿ, ಅವಳು ಕೇಳಿಸ್ಕೊತಾನೆ ಇಲ್ಲ. ಕೊನೆಗೊಂಡು ಮರದ ಕೆಳಗಡೆ ನಿಂತಿದ್ಲ. ಕೈಗೆ ಸಿಕ್ಕಿ ತಗೊಂಡಷ್ಟೇ ಎದ್ರುಕೊಂಡು ಓಡೋದ್ಲು. ಅವಳಿಗೆ ಏನು ಮಾಡ್ತಿದ್ದಾಳೆ ಅಂತ ಕೇಳು. ಏನು ಮಾಡ್ತಿದ್ದಾಳೆ ಈಗ ಅವಳು? ಏನಾಗಿತ್ತಂತೆ ಕರೆಕ್ಟಾಗಿ ಹೇಳು. ಗೊತ್ತಿಲ್ಲ ಅಕ್ಕ, ಖಾಲಿ ಸೈಟ್ ಹತ್ರ ಏನೋ ನೋಡಿ ಎದ್ರುಕೊಂಡಿದ್ದಾಳಂತೆ. ಅವಳ ಕೈಲಿ ಫೋನ್ ಕೊಡು. ತಗೋ, ಅಕ್ಕ ಮಾತಾಡ್ತಿದ್ದಾರೆ. ಬರ್ತಿಕ್ಕ ಅಲ್ಲೇನು ವಿಚಿತ್ರವಾದ ಸೌಂಡ್ ಕೇಳಿಸ್ತು. ಏನು ಬೆಳ್ಳ ಹಾರೋಯ್ತು. ಅಯ್ಯೋ, ಅದೆಲ್ಲ ಏನೂ ಇಲ್ಲ ಕಣೆ, ನಿನ್ನ ಭ್ರಮೆ ಅಷ್ಟೇ. ಅಲ್ಲಿ ಪ್ರಾಣಿಗಳ ಆತ್ಮ ಇದೆ ಅಂತ ಹೇಳ್ತಾರೆ. ಅದು ಯಾರಿಗೇನು ಕಾಟ ಕೊಡಲ್ಲ. ಅದಕ್ಕೆ ಯಾರು ತೊಂದರೆ ಮಾಡ್ತಾರೋ ಅವ್ರಿಗೆ ಮಾತ್ರ ಕಾಟ ಕೊಡುತ್ತೆ ಅಲ್ವೇನೆ? ಅದಕ್ಕೆ ಹೇಳೋದು, ಪ್ರಾಣಿಗಳಿಗಾಗಲಿ ಯಾರಿಗೆ ಆಗಲಿ ತೊಂದರೆ ಕೊಡಬಾರ್ದು ಅಂತ. ನಿನ್ನ ಮೇಲೆ ಮಧ್ಯಾಹ್ನ ಒಬ್ಬಳೇ ಎದ್ದು ಓಡಾಡೋಕೆ ಹೋಗ್ಬೇಡ. ಅದೆಲ್ಲ ನಿನ್ನ ಭ್ರಮೆ ಕಣೆ. ನೀನು ಏನೋ ನೋಡೋ ಏನು ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಓಕೆನಾ? ಓಕೆ, ಮೊದಲು ನೀನು ಅದನ್ನೆಲ್ಲ ತಲೆಯಿಂದ ತೆಗೆದಾಕು. ಓಕೆನಾ? ಓಕೆ. ನನ್ನನ್ನು ಯಾರು ನಂಬ್ತಾ ಇಲ್ಲ ಕಣೋ. ಯಾರು ನಂಬ್ತಾ ಇಲ್ಲ ಕಣೋ. ಅಣ್ಣ ಅಲ್ಲೇನೋ ಇದೆ. ಅಲ್ಲೇನೋ ಇದೆ. ನೋಡು, ಇವ್ರು ಯಾರು ನಿನ್ನನ್ನು ನಂಬದೇ ಇರ್ಬೋದು. ನಾನು ನಿನ್ನನ್ನು ನಂಬ್ತೀನಿ. ನಾನು ನೋಡಿದ್ದೀನಿ. ಅಲ್ಲೇನೋ ಇದೆ. ಸರಿ ಬಾ, ಅಲ್ಲೇನಿದೆ ಅಂತ ನೋಡೇ ಬಿಡೋಣ. ಸರಿ.
ಅಲ್ಲೇನೋ ಬೆಳಬೆಳಿಗ್ಗೆ ಹಾರ್ತಿತ್ತು. ಇಷ್ಟುದ್ದ ಕೂದಲು, ದಪ್ಪ ಕಣ್ಣು, ಕೋರೆ ಹಲ್ಲು, ಏನೋ ವಿಚಿತ್ರವಾಗಿ ನಗ್ತಿತ್ತು. ಏನು ಅಂತ ಗೊತ್ತಾಗಿಲ್ಲ, ಮನುಷ್ಯನ ಪ್ರಾಣಿ ಅಂತ ಗೊತ್ತಾಗಿಲ್ಲ. ನನ್ನ ಮೈ ಮೇಲೆ ಹಾರ್ತು, ಜಾಡಿಸಿದ ತಕ್ಷಣ ಮರದ ಮೇಲೆ ಹೋಗಿ ಕೂತ್ಕೊಳ್ತು. ಅದು ಏನಂತ ಯಾರಾದರೂ ಹೇಳ್ತೀರಾ ಪ್ಲೀಸ್? ಏನೂ ಕಾಣಿಸ್ತಿಲ್ವಲ್ಲ, ಭಯ ಆಗ್ತಿದೆ. ಏನಿರ್ಬೋದು? ಓಹೋ, ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಸತ್ಯ, ನನ್ನನ್ನು ಒಬ್ಬರಾದ್ರೂ ನಂಬಿದ್ರಲ್ಲ, ನಾನು ಹೇಳಿದ ಸತ್ಯ ಅಂತ ಇವ್ರು ಇವಾಗಾದರೂ ನಂಬಿದ್ದಾರೆ. ಇವ್ರಿಗೆಲ್ಲ ಭ್ರಮೆ ಅನ್ಸುತ್ತೆ, ನಂಗಂತ ಏನು ಕಾಣ್ತೀಯಪ್ಪ. ಓಹೋ, ಪಕ್ಕ ಇವತ್ತೆಲ್ರಿಗೂ ಜ್ವರನೇ. ಯಾಕೆಲ್ರು ಸುಮ್ಮನೆ ಇದ್ದೀರಾ? ಮಾತಾಡಿ. ಅಯ್ಯೋ, ಅಲ್ಲೇನೋ ಬೆಳ್ಳಗೆ ಹೊಡಿತಿದೆ. ಅಯ್ಯೋ, ಹತ್ರ ಬರ್ತಿದೆ. ಓಡೆ ಓಡೆ. ಮಾಡ್ಬಿಟ್ಟ, ಭಯದಲ್ಲಿರು. ಹಿಂಗೆ 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 ಹಿಂಗಿರು, ಹಿಂಗೆ ಎರಡು ಕೈ. ಆ್ಯಕ್ಷನ್. ಕಣ್ಣು ನಂಬಲ್ಲ, ನಾನು ಬರೀ ದೇವ್ರನ್ನ ಮಾತ್ರ ನಂಬ್ತೀನಿ. ಅದೇನೋ ಐತದು. ಟೆನ್ಷನ್ ಆಗಿ ಕೂದಲು ನೋಡಿ, ಇಲ್ಲಿ ಮೊನ್ನೆಯಿಂದ ಉದ್ರದೆ 3. ರೆಡಿ ಸರ್? ಅದಿಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲ ನಿಮ್ಮ ಭ್ರಮೆ. ಭ್ರಮೆ ಅಂತ ಭ್ರಮೆ. ಭ್ರಮೆ. ಹಾಂ, ಈಗ ಅವ್ರಿಗೆ ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ. ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ. ಮಠ ಮಧ್ಯಾಹ್ನ ಹೋಗು, ನಿನ್ನ ಕಣ್ಣಿಗೂ ಕಾಣಿಸುತ್ತೆ, ಆಗ ಗೊತ್ತಾಗುತ್ತೆ. ಮಠ ಮಧ್ಯಾಹ್ನ ಹೋಗು, ನಿನ್ ಕಣ್ಣಿಗೂ ಕಾಣಿಸುತ್ತೆ, ಹಾಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಾಗುತ್ತೆ. ಬೈಬೇಡ, ಹಾಗೆ ಗೊತ್ತಾಗುತ್ತೆ. ಬೈದಲ್ಲಿ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗುತ್ತೆ. ನಿನಗೂ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗುತ್ತೆ. ಭ್ರಮೆ ಅಂತ ಭ್ರಮೆ. ಅವನಿಗೆ ನೋಡು, ಜನರಲ್ ನೋಡು, ನಿನಗೂ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗುತ್ತೆ. ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ. ಮಠ ಮಧ್ಯಾಹ್ನ ಹೋಗು, ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ಈ ಕಡೆ ಯಾರು ನನ್ನನ್ನು ನಂಬಂತೀಗೆ. ಯಾರು ನನ್ನನ್ನು ನಂಬಲ್ಲ. ನಾನು ನೋಡಿದ್ದು ನಿಜ. ಅಲ್ಲಿ ವಿಚಿತ್ರವಾಗಿ ಏನೋ ಕಾಣಿಸ್ತಿತ್ತು ಅಂತ ಬರಬೇಕು ಅಷ್ಟೇ. ನಾನು ತಿರುಗು. ಹಾಂ, ಕರೆಕ್ಟು. ಭ್ರಮೆ ಅಂತ ಭ್ರಮೆ. ನಿನಗೂ ಎಕ್ಸ್ಪೀರಿಯನ್ಸ್ ಆಗಿದ್ದಿದ್ರೆ ಗೊತ್ತಾಗ್ತಿತ್ತು. ಕರೆಕ್ಟು. ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ. ನೋಡ್ರು ಹೇಗೆ ಹೇಳ್ತಿ ಅಲ್ಲ, ಹಿಂಗೆ ತಗೋ. ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ ಕೈ. ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ. ಹಾಂ, ಹಿಂಗೆ ಮಧ್ಯಾಹ್ನ ಮತ್ತೆ ಈ ಕಡೆ ಮಠ ಮಧ್ಯಾಹ್ನ ಹೋದರೆ ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ಇಲ್ಲಿ ಈ ಕಣ್ಣು. ಹಾಂ, ಇಲ್ಲಿ ಲುಕ್ಕು ಈ ಕಡೆ. ಮಧ್ಯಾಹ್ನ ಹೋದ್ರೆ ಹಿಂಗೆಲ್ಲ ತಗೋಬಾರ್ದು. ಮಠ ಮಧ್ಯಾಹ್ನ ಹೋದರೆ ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ಮಠ ಮಧ್ಯಾಹ್ನ ಹೋದ್ರೆ ನಿನ್ ಕಣ್ಣಿಗೂ ಕಾಣಿಸುತ್ತೆ. ಹಾಂ, ನಾನು ಹೇಳ್ತಾ ಇರೋದು ನಿಜ. ನನ್ನನ್ನು ಯಾರು ನಂಬ್ತಾ ಇಲ್ಲ. ವಿಚಿತ್ರವಾಗಿ ಬೆಳ್ಳಗಿತ್ತು. ಎದುರುಗಡೆ ನೋಡ್ಕೊಂಡು ಎದುರುಗಡೆ ನೋಡ್ಕೊಂಬ. ಕಣ್ಣಲ್ಲಿ ದೂರ ವಿಚಿತ್ರವಾಗಿ ಬೆಳ್ಳಗಿತ್ತು. ಹಾಂ, ಹೇಳ್ತಿರೋದು ನಿಜ. ಹಾಂ, ರೆಡಿ ಅಷ್ಟೇ. ನಿಂತ್ಕೊಂಡು ಅಷ್ಟೇ. ಎದುರುಗಡೆ ನೀನು ಇಲ್ಲಿ ನೋಡ್ತಿದ್ಯಲ್ಲ, ಅದನ್ನೇ ಆ ಕಡೆ ನೋಡ್ಬೇಕಲ್ಲ ಅಲ್ಲಿ. ಹಾಂ, ನಿಂಗೂ ಗೊತ್ತಾಗುತ್ತೆ. ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ನಿನ್ ಕಣ್ಣಿಗೂ ಅದು ಎದುರುಗಡೆನೇ ಹೇಳು. ನಿನ್ ಕಣ್ಣಿಗೂ ಹಿಂಗೆ ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ಕಣ್ಣು ಆ ಕಡೆ ಈ ಕಡೆ ಹಿಂಗೆ ಪುಟ್ಟ. ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ಹಾಂ, ಕರೆಕ್ಟ್. ನಂಬ್ತಾ ಇಲ್ಲ. ಎದುರುಗಡೆ ಕ್ಯಾಮ್ರಾ ಇಲ್ಲಿದೆ, ಡೌನ್. ಆ ಕಡೆ ಕಣ್ಣು ಆ ಕಡೆ ಈ ಕಡೆ ಹಿಂಗೆ ನೋಡು. ನನ್ನನ್ನು ಯಾರೂ ನಂಬ್ತಾ ಇಲ್ಲ. ಎದುರುಗಡೆ ಭಯ ಪಟ್ಕೊಂಡು. ಹಾಂ, ಒಂದು ನಿಮಿಷ. ಅವರು ಆಕ್ಷನ್ ಅಂದಮೇಲೆ ಮನಸ್ಸಲ್ಲಿ 1 ಅಂತ ಅಂದ್ಬಿಟ್ಟು ಆಮೇಲೆ ಡೈಲಾಗ್ ಹೇಳ್ಬೇಕು. ಅರ್ಥ ಆಯ್ತಾ? ಮಧ್ಯಾಹ್ನ ಹೋದರೆ ನಿನ್ನ ಕಣ್ಣಿಗೂ ಕಾಣಿಸುತ್ತೆ. ಅದೊಂದು ರೆಡಿ. ನಿಂದು ಎಂಡ್ ಚೆನ್ನಾಗಿತ್ತಲ್ಲ. ಎಂಡ್ ಏನು ಕೊಟ್ಟಿಯೋ ಸ್ಟಾರ್ಟಿಂಗಿಂದ ಅಷ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಆ ಎಂಡು ಬೆಳ್ಳಗಿತ್ತು, ಅದು ಸ್ಟಾರ್ಟಿಂಗ್ ಅಲ್ಲಿಂದಲೇ ಬರಬೇಕು. ಎಕ್ಸ್ಪೀರಿಯನ್ಸ್ ಆದರೆ ನಿನಗೂ ಗೊತ್ತಾಗುತ್ತೆ. ನೋಡ್ರು ಹೇಗೆ ಹೇಳ್ತಿದ್ದಾನೆ ಅಂತ. ಹಾಂ, ಅದು ನಿನ್ನ ಕಣ್ಣಿಗೂ ಕಾಣಿಸ್ತಾ. ಅದು ಹಾಂ, ಇದು ಎದುರುಗಡೆ ಎಂಡ್ ಹೇಳ್ದಲ್ಲ, ಅದೇ ಟೋನಲ್ಲಿ ಹೇಳ್ಬೇಕು. ರೆಡಿ, ಚೆನ್ನಾಗಿತ್ತು. ಹಾಂ, ನನ್ನನ್ನು ಯಾರು ನಂಬಲ್ಲ. ವಿಚಿತ್ರವಾಗಿ ಬೆಳ್ಳಗಿತ್ತು. ಪರವಾಗಿಲ್ಲ, ಅದನ್ನೇ ಅದಕ್ಕೆ ನೀನು ಇಲ್ಲಿ ಬಂದಿರೋದು. 1 more ಮಾಡು, ಮರೆಯಲ್ಲ.
ಅದು ಹಂಗೆ ಉಸಿರಿಡೋಷ್ಟೊತ್ತಿಗೆ ಮುರಿಯುತ್ತೆ, ಬ್ಲ್ಯಾಂಕ್ ಆಗುತ್ತೆ, ತಲೆನೋವು ಬರುತ್ತೆ. ಅದು ಎಲ್ಲರ ಕೈಲಿ ಮಾಡೋಕ್ಕಾಗಲ್ಲ ಪರ್ಫಾರ್ಮೆನ್ಸ್. ನೀನು ಮಾಡ್ತಾ ಇದ್ದೆ, ಗುಡ್. ಓಕೆ, ಬೆಳ್ಳಿ ವಿಚಿತ್ರವಾಗಿತ್ತು ಕಣೆ. ಬೆಳ್ಳಿ ಗುಡ್, ಕ್ಲಾಪ್. ಚೆನ್ನಾಗಿತ್ತು. ಅಷ್ಟು ಬರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಇವನು ಮಾಡ್ತಾನೆ ಎಷ್ಟು ಕಷ್ಟ. ಹೌದು, ಆ ಥರ ರಿಯಾಕ್ಷನ್ ಎಂಡಿಗೆ. ಅಲ್ಲ, ಇವ್ರನ್ನೆಲ್ಲ ನೋಡ್ಬೇಕು. ಅಯ್ಯೋ ಹೌದು, ಅಕ್ಕ ಗೊತ್ತು ಅನ್ನೋ ಥರ. ಹಲೋ ಹೇಳೋ. ಆ ಪಾರ್ವತಿ ಭಯ ಪಟ್ಕೊಂಡಿದ್ದಾಳಲ್ವಾ? ಅಲ್ಲ ಅದಲ್ಲ, ಅಂದ್ರೆ ಅಲ್ಲಲ್ಲ. ಅಯ್ಯೋ ಅಕ್ಕನಿಗೆ ಹೇಗೆ ಗೊತ್ತು ಅನ್ನೋ ಥರ. ಹೌದು ಅದು ಅಕ್ಕ. ಹೌದು, ನಿಮ್ಗೆ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ನೋಡಿದ್ರ? ಫಸ್ಟ್ ಅಕ್ಕ ಅನ್ಬೇಕಲ್ಲ? ಹೌದು. ಇಲ್ಲ, ನಾನು ಫಸ್ಟ್ ಅವ್ರದ್ದು ಕೌಂಟ್ರ್ ಕೊಡ್ತೀನಿ. ನನ್ನ ನೋಡ್ಬೇಡಿ, ಎದುರುಗಡೆ ನೋಡ್ತಾ ಇರಿ. ನೀವು ಎದುರುಗಡೆ ನೋಡ್ತಾ ಇರಿ. ಸಿಂಪಲ್ ಆಗಿ ನೋಡ್ಬಿಟ್ಟೆ, ಸಿಂಪಲ್ ಆಗಿ ನೋಡ್ತಾ ಇರೋ. ರೆಡಿ ರೆಡಿ ರೆಡಿ. ಸುಮ್ಮನೆ ಯಾರಿಗೂ ಆ್ಯಕ್ಷನ್ ಇರಲ್ಲ. ಕ್ಯೂ ಹೇಳ್ತೀನಿ, ನೋಡ್ತಾ ಇರಿ. ಮರದ ಕೆಳಗಡೆ ನಿಂತಿದ್ಲು ಕಣ, ಹೆದರ್ಕೊಂಡು ಒಂದು ಹಾರೋಯ್ತು. ಅಲ್ಲಿ ಏನೋ ಒಂದು ವಿಚಿತ್ರವಾದ ಸೌಂಡ್ ಬರ್ತಿತ್ತು. ಅಲ್ಲೇನೋ ವಿಚಿತ್ರವಾದ ಸೌಂಡ್ ಬರ್ತಿತ್ತು. ಕಣ್ಣಂಗೆ ವಿಚಿತ್ರವಾದ ಸೌಂಡ್ ಬರ್ತಿತ್ತು. ವಿಚಿತ್ರವಾದ ಸೌಂಡ್ ಬರ್ತಿತ್ತು. ಏನೋ ಒಂದು ಹಾರು ಹೋಯ್ತು. ಏನೋ ಒಂದು ಬೆಳ್ಳಗೆ ಹಾರು ಹೋಯ್ತು. ರೆಡಿ ಪುಟ. ನೋಡು, ರಿಯಾಕ್ಷನ್ ಕೊಡು. ಎಲ್ಲ ನಿನ್ನ ಭ್ರಮೆ ಕಣೆ. ಅಲ್ಲಿ ಪ್ರಾಣಿಗಳ ಆತ್ಮ ಇದೆ ಅಂತ ಹೇಳ್ತಾರೆ ಕಣೆ, ಆದರೆ ಅದು ಎಲ್ರಿಗೂ ಕಾಣಿಸಲ್ಲ. ಯಾರು ಪ್ರಾಣಿಗಳಿಗೆ ತೊಂದರೆ ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ತೊಂದರೆ ಕೊಡುತ್ತಂತೆ. ಅಲ್ವೇನೆ? ಅದಕ್ಕೆ ಹೇಳೋದು, ಪ್ರಾಣಿಗಳಿಗೆ ಯಾರು ನನ್ನ ನಂಬ್ತಾ ಇಲ್ಲ. ನೀನು ನಂಬಲ್ಲ. ನನ್ನನ್ನು ಯಾರು ನಂಬ್ತಾ ಇಲ್ಲ. ಅಲ್ಲಿ ನಿಜವಾಗ್ಲೂ ಏನೋ ಇದೆ ಅಣ್ಣ, ಅಲ್ಲಿ ಏನೋ ನಿಜವಾಗ್ಲೂ ಇದೆ ಅಣ್ಣ. ಆ ಥರ ಎಲ್ರಿಗೂ ಹೇಳ್ಕೊಂಡು ಹೋಗು. ಯಾರು ನಂಬ್ತಾ ಇಲ್ಲ. ಹೆಂಗಿದ್ದು? ನೀನು ನಂಬ್ತಿಲ್ಲ. ನೀವು ನಂಬ್ತಿಲ್ಲ. ಅದೆಲ್ಲ ವಾಯ್ಸು. ನೀನು ನಂಬ್ತಿಲ್ಲ. ನೀನು ನಂಬ್ತಿಲ್ಲ. ನಂಬ್ತಿಲ್ಲ ಬರ್ಬಾರ್ದು. ನಂಬ್ತಿಲ್ಲ. ಬೇಸು. ಬೇಸು ಬೇಸು. ನಂಬ್ತಿಲ್ಲ. ಇವನ ಹತ್ರ ಮೇಲೆ ಹೆದ್ಕೊಂಡು ಹತ್ರ ಇರೋ. ನಮ್ಮನ್ನು ಯಾರು ನಂಬ್ತಿಲ್ಲ ಕಣೋ. ನನ್ನನ್ನು ಯಾರು ನಂಬ್ತಿಲ್ಲ ಕಣೋ. ಅಲ್ಲಿ ಏನೋ ಇದೆ. ಅಲ್ಲಿ ಏನೋ ಇದೆ. ಅಣ್ಣ 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 ಹೋಗ್ಬಾರ್ದು ಅಣ್ಣ. ಅಲ್ಲಿ ಏನೋ ಇದೆ ಅಣ್ಣ. ಅಲ್ಲೇನೋ ಇದೆ ಅಣ್ಣ. ಅಷ್ಟು ಅಲ್ಲೇನೋ ಇದೆ ಅಣ್ಣ. ಫಸ್ಟ್ ಅಲ್ಲೇನೋ ಇದೆ ಅಣ್ಣ. ಈ ಕಡೆ ನೀನು ಈ ಕಡೆ ಅಲ್ಲೇನೋ ಇದೆ ಅಣ್ಣ. ಫಸ್ಟ್ ಅಣ್ಣ ಅಲ್ಲೇನೋ ಇದೆ ಅಣ್ಣ. ಅಲ್ಲೇನೋ ಇದೆ. ಆ ಥರ ಈ ಮೂಡಲ್ಲೇ ಬರಬೇಕು. ಒಂಚೂರು ಮೂಡ್ ಡೌನ್ ಆಗಬಾರ್ದು ದಿಂಪನ. ರೆಡಿ? ಯಾರು ನಂಬ್ತಾ ಇಲ್ಲ ಕಣೋ. ಅದು ಎಲ್ಲ ಒಂದೇ ವಾಯ್ಸು. ಬಟ್ ಅವ್ರ ಮನ್ಸು ಮಾತಾಡ್ತಿರತ್ತೆ, ಅದನ್ನ ಹೆಂಗೆ ಶೂಟ್ ಮಾಡ್ತಾರೆ? ಡೈರೆಕ್ಟ್ರು ಹೇಳ್ತಾ ಇರ್ತಾರೆ. ನೀನೇನು ಮಾಡ್ತೀಯಾ? ನಾವು ರಿಯಾಕ್ಷನ್ ಕೊಡ್ತಾ ಹೋಗ್ಬೇಕು. ಆಮೇಲೆ ನೋಡಿ ಕೇಳಿಸ್ಕೊ. ಆಮೇಲೆ ಡೈರೆಕ್ಟ್ ಹಿಂದೆಯಿಂದ ಹೇಳ್ತಿರ್ತಾರೆ, ನಾವು ರಿಯಾಕ್ಷನ್ ಕೊಡ್ತಾ ಹೋಗ್ಬೇಕು. ಅವ್ರು ಡೈರೆಕ್ಟ್ ಹೇಳಿದ ತಕ್ಷಣ ಮುಗಿದ್ಮೇಲೆ ಬೇರೆಯವ್ರದ್ದಾದ್ಮೇಲೆ ನಮ್ದಿದ್ದಾಗ ಬಾಯಿಂದ ಹೇಳ್ಬೇಕು. ಅಂದ್ರೆ ಏನದ ಡಬ್ ಸೌಂಡ್ ತಗೋತಾರೆ. ಡಬ್ ಸೌಂಡ್ ಹೆಂಗ್ ಗೊತ್ತಾ? ಫಸ್ಟ್ ಓದಿ ಹೇಳ್ತಾರೆ ಅಸೋಸಿಯೇಟ್. ನೀನು ಏನು ರಿಯಾಕ್ಷನ್ ಕೊಡ್ತೀವಿ ಅದನ್ನು ಓದಿ ಹೇಳ್ತಾರೆ. ಅದನ್ನು ಇವಾಗ ಮಾಡಿಸ್ತೀನಿ. ಆಮೇಲೆ ತಕ್ಷಣ ಡಬ್ ಸೌಂಡ್ ತಗೋತಾರೆ ನಿಮ್ಮದು. ಅದಕ್ಕೆ ಅದು ಮ್ಯಾಚ್ ಮಾಡ್ತಾರೆ ಶೂಟಿಂಗಲ್ಲಿ. ಸೊ ನಿನ್ನ ಮನಸ್ಸಲ್ಲಿ ಮಾತಾಡ್ಕೋಬೇಕು. ಮನಸ್ಸಲ್ಲಿ ರಿಯಾಕ್ಷನ್. ಈಗ ಬೈಕೊಳ್ಳಲ್ಲ. ಯಾವಾಗ ಅಣ್ಣನ ನೋಡ್ರಿ, ಸರಿ ಎಲ್ಲರೂ ಆ ಜಾಗ ಹೋಗಿ ನೋಡ್ಕೊಂಬರೋಣ. ಸರಿ ಅಣ್ಣ ನಡೀರಿ ಅಂತ ಹೋಗಿ. ವಿಚಿತ್ರವಾಗಿ ದಪ್ಪ ಕಣ್ಣು ವಿಚಿತ್ರವಾಗಿ ಅಂತ ವಿಚಿತ್ರವಾಗಿ ನಗ್ತಿತ್ತು. ಬಾಡಿ ಫ್ರೀ ಬಿಡಿ. ವಿಚಿತ್ರವಾಗಿ ನಗ್ತಿತ್ತು. ವಿಚಿತ್ರವಾಗಿ ಅಂತ ನಗ್ತಿತ್ತು. ವಿಚಿತ್ರವಾಗಿ ಅಂತ ನಗ್ತಿತ್ತು. ಮನುಷ್ಯನ ಪ್ರಾಣಿ ಅಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯನ ಪ್ರಾಣಿ. ಇಷ್ಟು ಉದ್ದ ಕೂದಲು. ಉದ್ದ ಉಗ್ರ. ಬಾಡಿ ಫ್ರೀ ಬಿಡಿ. ಆ್ಯಕ್ಷನ್ ಹೇಳಿ ಸರ್. ಏನು ಕಾಣಿಸ್ತಿಲ್ಲ. ನಾನು ಬರ್ತೀನಿ. ಫಸ್ಟ್ ಬರ್ತೀನಿ. ಬಂದಮೇಲೆ ಪೊಸಿಷನ್ ಹೇಳು. ಆ್ಯಕ್ಷನ್ ಹೇಳಿ ಸರ್. ಆ್ಯಕ್ಷನ್. ಏನು ಕಾಣಿಸ್ತಿಲ್ವಲ್ಲ, ಭಯ ಆಗ್ತಿದೆ. ಏನಿರ್ಬೋದು? ಭಯ ಆಗ್ತಿದೆ. ಏನಿರ್ಬೋದು? ಏನು ಕಾಣಿಸ್ತಿಲ್ವಲ್ಲ, ಭಯ ಆಗ್ತಿದೆ. ಏನಿರ್ಬೋದು? ಏನು ಕಾಣಿಸ್ತಿಲ್ವಲ್ಲ.
ಆ ಮೂಡಲ್ಲೇ ಆ್ಯಕ್ಷನ್. ಏನೂ ಕಾಣಿಸ್ತಿಲ್ವಲ್ಲ. ಜೋರು ಹೇಳಬೇಕು. ಇರಿ ಗಾಡಿ ತುಂಬ ಜೋರು ಅದಕ್ಕೆ ಮೈಂಡ್ ಸ್ಪೀಡ್ ತಗೊಳ್ಳೋ, ಜೋರು ಹೇಳಬೇಕು. ವೇರಿಯೇಷನ್ ಇರ್ಬೇಕು ಅದೇ ಥರ. ಆ್ಯಕ್ಷನ್. ಏನೂ ಕಾಣಿಸ್ತಿಲ್ವಲ್ಲ, ಭಯ ಆಗ್ತಿದೆ. ಏನಿರ್ಬೋದು? ಓಹೋ, ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಸತ್ಯ, ಒಬ್ಬರಾದ್ರೂ ನನ್ನನ್ನು ನಂಬಿದ್ರಲ್ಲ, ನಾನು ಹೇಳೋದು ಸತ್ಯ ಅಂತ ಈಗಲಾದ್ರೂ ಎಲ್ರಿಗೂ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಅಲ್ವಾ? ಈಗ ಸತ್ಯ ಅಂತ ಈಗಲಾದ್ರೂ ಎಲ್ರಿಗೂ ಗೊತ್ತಾಗಿರ್ಬೇಕು. ಈಗ ನಾನು ಹೇಳೋದು ಸತ್ಯ ಅಂತ ಈಗಲಾದ್ರೂ ಗೊತ್ತಾಗಿರ್ಬೇಕು. ಹಾಂ, ನಾನು ಹೇಳೋ ಸತ್ಯ ಅಂತ ಡೈರೆಕ್ಟ್ ತಗೋ. ನಾನು ಹೇಳೋ ಸತ್ಯ ಅಂತ ಈಗಲಾದ್ರೂ ಗೊತ್ತಾಗಿರ್ಬೇಕು. ಹಾಂ. ಡಬ್ಸೌಂಡ್ ರೋಲಿಂಗ್. ಓಹೋ, ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಆ್ಯಕ್ಷನ್. ಓಹೋ ಜೋರು ಓಹೋ ಜೋರು. ಓಹೋ, ಜೋರು ಹೇಳು. ಆ್ಯಕ್ಷನ್. ಓಹೋ ಇವ್ರಿಗೂ ಕಾಣಿಸಿದೆ. ಆ ವಾಯ್ಸ್ ಅಲ್ಲ, ಬೇಸ್ ವಾಯ್ಸ್. ಓಹೋ ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಇವ್ರಿಗೂ ಕಾಣಿಸಿದೆ ಸತ್ಯ, ಅನ್ಸುತ್ತೆ. ಒಬ್ಬರಾದ್ರೂ ನನ್ನ ನಂಬಿದ್ರಲ್ವ, ನಾನು ಹೇಳೋ ಸತ್ಯ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ರೆಡಿ ಆ್ಯಕ್ಷನ್. ಓಹೋ ಇವ್ರಿಗಾದ್ರೂ ಕಾಣಿಸಿದೆ. ಇವ್ರಿಗಾದ್ರೂ ಅಲ್ಲ ಕಾಣೆ. ಓಹೋ, ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಓಹೋ ಇವ್ರಿಗೂ ಕಾಣಿಸುತ್ತೆ ಅನ್ಸುತ್ತೆ. ಅನ್ಸುತ್ತೆ, ಕಾಣಿಸಿದೆ ಅನ್ಸುತ್ತೆ. ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಸತ್ಯ, ಒಬ್ಬರಾದ್ರೂ ನನ್ನ ನಂಬಿದ್ರಲ್ವ, ನಾನು ಹೇಳೋದು ಸತ್ಯ ಅಂತ ಈಗಲಾದ್ರೂ ಎಲ್ರಿಗೂ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಓಹೋ, ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಆ್ಯಕ್ಷನ್. ಓಹೋ ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಅಪ್ಪ ನಾನು ಹೇಳಿದ ಸತ್ಯ. ಡಬ್ಸೌಂಡ್ ರೋಲಿಂಗ್. ಇದು ಓಹೋ ಆ ಥರ ವಾಯ್ಸ್. ರೆಡಿ ಆ್ಯಕ್ಷನ್. ಓಹೋ ಇವ್ರಿಗೂ ಕಾಣಿಸಿದೆ ಅನ್ಸುತ್ತೆ. ಸತ್ಯ, ನನ್ನನ್ನು ಒಬ್ಬರಾದ್ರೂ ನಂಬಿದ್ರಲ್ಲ, ನಾನು ಹೇಳಿದ ಸತ್ಯ ಅಂತ ಇವ್ರು ಇವಾಗಾದ್ರೂ ನಂಬಿದ್ದಾರೆ. ಹೌದು, ಈಗ ರೀ ಸೈಕಲ್ ಎಲ್ಲ ಭ್ರಮೆ ಅನ್ಸುತ್ತೆ. ನಂಗಂತೂ ಏನೂ ಕಾಣಿಸ್ತಿಲ್ಲಪ್ಪ. ಇವ್ರಿಗೆಲ್ಲ ನಗ್ತಾ ಹೇಳು. ಆ್ಯಕ್ಷನ್. ನಕ್ಕೊಂಡು ಹೇಳು. ನನಗಂತೂ ಏನು ಕಾಣಿಸ್ತಿಲ್ಲ. ನೀನು ನಕ್ಕಿದ್ದೆ ಅದರಲ್ಲಿ. ಬೆಳ್ಳಿ ಕುಳಿತಿದೆ, ಹತ್ರ ಬರ್ತಿದೆ. ಓಡೆ.